ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಅಮ್ಮ ನಾನು ಎತ್ಕೊಳ್ಳ. ಅಯ್ಯೋ ಬೇಡ ಲಚ್ಚಿ, ಇದಿನ್ನೂ ಪುಟಾಣಿ, ಇನ್ನು ಸ್ವಲ್ಪ ದೊಡ್ಡವನಾಗ್ಲಿ ಆಮೇಲೆ ಎತ್ತಿ ಅಟ್ಟಾಡ್ಸು. ಮಲ್ಲಿ ಮಗುನ ಎತ್ಕೊಂಡ ಭಾಗ್ಯ, ನೋಡು ನಿನ್ನ ಮೊಮ್ಮಗು. ಆಶೀರ್ವಾದ ಮಾಡು. ಗುಂಡು ನೋಡ್ದೇನೋ ಗುಂಡು, ಮಗು ನೋಡಿದ ತಕ್ಷಣ ನಿನ್ನೇ ನೆನಪು ಪಡ್ಕೊಂಡ್ಬಿಟ್ಟಿದ್ದಾಳೆ. ಅದಕ್ಕೆ ಗುಂಡು ಅಂತ ಕರೀತಾ ಇದ್ದಾಳೆ. ಎಷ್ಟೇ ಆದ್ರೂ ತಾಯಿ ಕರಳಲ್ವಾ? ನೆನಪು ಮಾಡ್ಕೊಂಡು ಸಾಯ್ಬೇಕು ಇವಳು ಅಷ್ಟೇ. ನೋಡಿದ್ರ ಬಾವರೆ, ಅಕ್ಕ ಹೇಳ್ದಂಗೆ ಗಂಡ್ ಮಗುನೇ ಆಗಿದೆ. ಅದಕ್ಕೆ ಹೇಳೋದು ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು ಅಂತ. ಮಲ್ಲಿ, ಹ್ಞೂ ಅಕ್ಕರೆ, ನೀವ್ ಹೇಳ್ದಂಗೆ ಗಂಡ್ ಮಗುನೇ ಆಗೈತೆ. ಅದಕ್ಕೆ ನೀವ್ ಗೆದ್ರಿ, ಬಾವರ್ ಸೋತ್ರು. ಹೌದು, ಸೋತೋದೆ. ಇದೊಂದು ವಿಷಯದಲ್ಲಿ ಮಾತ್ರ ಅಲ್ಲ, ತುಂಬಾ ವಿಷಯದಲ್ಲಿ ಸೋತೋದೆ. ನನ್ನ ಮಗು ನನ್ನ ಕೈಲಿ ಉಳಿಸ್ಕೊಳಕ್ಕಾಗ್ಲಿಲ್ಲ. ವಿಷಯ ಗೊತ್ತಾಗೋಯ್ತೇನೋ? ಇಲ್ಲ ಕಣ. ಮತ್ ಯಾಕೋ ಅಷ್ಟೊಂದ್ ಸರ್ತಿ ಫೋನ್ ಮಾಡಿದೆ? ಏನಾಯ್ತು ಅಂತ ಗಾಬರಿ ಓಡೋಡ್ ಬಂದಲ್ಲ. ಇನ್ನೇ ನನ್ನ ಮಗುನ ಕಿಡ್ನಾಪ್ ಮಾಡ್ಕೊಂಡು ನಾನು ಹೋದ್ನಲ್ಲ, ಆ ಜಾಗಕ್ಕೆ ನಾವು ಜೊತೆ ಹೋಗಿ ಬಂದ ಬರ. ಇವಾಗ ಅಲ್ಲಿಗೆ ಹೋಗೋದು ಬೇಡ. ನೋಡೋ, ರಾತ್ರಿ ನಾವು ಕಂಪ್ಲೇಂಟ್ ಕೊಡ್ತಿದ್ದಂಗೆನೆ ಪೊಲೀಸರು ಹುಡುಕೋ ಪ್ರಯತ್ನ ಶುರು ಮಾಡಿದ್ದಾರೆ. ಇನ್ನು ಮಗು ಬಗ್ಗೆ ಸುಳ್ಳು ಸಿಕ್ಕಿಲ್ಲ ಕಾಣ. ನಾನು ಟಚ್ ಅಲ್ಲ ಇದ್ದೀನಿ. ಅವ್ರು ಫೋನ್ ಮಾಡ್ತಿದ್ದಂಗೆ ಹೋಗೋಣ, ಓಕೆನಾ? ಇಲ್ಲ ಕಣ, ನನಗೆ ರಾತ್ರಿ ನಮ್ಮ ಮಗುದೇ ಚಿಂತೆ. ಮನೇಲಿರಕ್ಕೆ ಆಗ್ತಾ ಇಲ್ಲ ಅನ್ನೋದು ಅರ್ಥ ಮಾಡ್ಕೋ. ಬಾ. ನಿನ್ನ ಆಂಗ್ಸೈಟಿ ನಂಗೆ ಅರ್ಥ ಆಗುತ್ತೆ ಕಣೋ. ಮಗು ಬೇಕು ಅಂತ ಕನ್ಸು ಕಟ್ಟಿದ್ವಿ, ಆಸೆ ಪಟ್ಟಿದ್ವಿ, ಹಾಗೆ ಮಗುನೂ ಆಗಿದೆ. ಮಗು ಬಂದಿದ್ದ ಖುಷಿಲಿ ಎಲ್ಲರೂ ಸಂತೋಷವಾಗಿದ್ದಾರೆ. ನೀನೊಬ್ಬ ಈ ಥರ ಡಲ್ ಆಗಿದ್ರೆ ಅವ್ರು ಡೌಟ್ ಬರುತ್ತೆ. ಅದಕ್ಕೆ ನೀನು ಡಲ್ ಆಗು ಇರಬಾರ್ದು. ಈ ಟೈಮಲ್ಲಿ ಮನೆ ಬಿಟ್ಟು ಹೊರಗಡೆನೂ ಹೋಗ್ಬಾರ್ದು. ನೀನು ಇಲ್ಲಿರೋದೇ ಕರೆಕ್ಟ್. ಇಲ್ಲ ಕಣ, ಆದ್ರೂ ನಾವು ಹೋಗಿ ಒಂದ್ಸತಿ ಹುಡ್ಕೋಣ ಕಣ. ಎಲ್ಲಿ ಅಂತ ಹುಡುಕೋದು? ಆ ಕೆಲಸ ಪೊಲೀಸ್ ಅವ್ರು ಮಾಡ್ತಾ ಇದಾರಲ್ಲ. ಅವ್ರ ಕೆಲಸ ಅವ್ರು ಮಾಡ್ಲಿ ಕಣ. ನಮ್ಮ ಪ್ರಯತ್ನ ನಾವು ಒಂದ್ಸತಿ ಮಾಡೋಣ. ನೋಡು, ಅಲ್ಲಿ ಯಾರನ್ನಾದ್ರೂ ಮಾತಾಡ್ಸೋಣ, ಏನಾದ್ರೂ ಲೀಡ್ ಸಿಗ್ಬೋದು ಕಣ, ಪ್ಲೀಸ್. ನಾನು ಹೇಳೋದು ಅರ್ಥ ಮಾಡ್ಕೋ. ನೀನು ಇಲ್ಲಿರೋದು ಇಂಪಾರ್ಟೆಂಟು. ಈಗ ನೀನು ಬರ್ತೀಯ ಬರಲ್ವ? ಇಲ್ಲ ನಾನು ಒಬ್ಬನೇ ಹೋಗ್ತೀನಿ. ನೋಡಿಯಪ್ಪ, ಕತ್ಲಲ್ಲಿ ಮಗುನ ಎಲ್ಲಿ ಎಸದ್ನೋ ಏನ್ ಕತೆನೋ ಒಂದು ಗೊತ್ತಾಗ್ತಿಲ್ವೇ? ಏನ್ ಬಾಸ್ ಬರಕ್ ಹೇಳಿದ್ರಿ? ಮತ್ತೆ ಫೈಟ್ ಮಾಡ್ಬೇಕಾ? ಆಗಲ್ಲ ಬಾಸ್, ನೆನ್ನೆ ತಿಂದ್ರೆ ರೇಟೆ ಹರ್ಸ್ಕೊಳಕ್ ಆಗ್ತಾ ಇಲ್ಲ. ಅದೆಲ್ಲ ಏನೋ ಅಲ್ವೋ, ಬೇರೆ ಕಾರಣಕ್ಕೆ ಕರ್ಸಿದ್ದು. ನೆನೆ ನಿಮ್ ಕೈಲಿ ಆಗ್ಲಿಲ್ಲ ಅಂದಾಗ ನಾನೇ ಆ ಕಡೆ ಕಿಡ್ದೆ. ಭೂಮಿಕಂಗಾಗಿದ್ದ 2 ಮಕ್ಕಳಲ್ಲಿ ಒಂದು ಮಗುನ ನಾನೇ ಕಿಡ್ನಾಪ್ ಮಾಡಿದೆ. ಅದೇ ಕಿಡ್ನಾಪ್ ಮಾಡ್ಕೊಂಡು ಅಲ್ಲಿಂದ ಎಸ್ಕೇಪ್ ಆಗಿ ಕಾಡೊಳಗಡೆ ಬಂದಾಗ ಮಗುನ ಎಲ್ಲೋ ಬಿಸಾಕಿದ್ದೀನಿ. ಆದ್ರೆ ಎಲ್ಲಿ ಅಂತ ಗೊತ್ತಾಗ್ತಾ ಇಲ್ಲ. ಅಟ್ ಎನಿ ಕಾಸ್ಟ್ ಆ ಮಗುನ ಹುಡುಕ್ಲೇಬೇಕು. ಅದಕ್ಕೆ ನಿಮ್ಮನ್ನು ಕರ್ಸಿದ್ದು, ಹೆಲ್ಪ್ ಆಗ್ಲಿ ಅಂತ. ಸಿಗುತ್ತೆ ಬಿಡಿ ಬಾಸ್, ನೀವ್ ಇನ್ನೆಲ್ಲೋ ಬಿಸಾಕಿ ಎಲ್ಲೆಲ್ಲೋ ಹುಡುಕ್ತಾ ಇರ್ತೀರಾ. ಸರಿಯಾಗಿ ಹುಡ್ಕೋಣ ಬಿಡಿ, ಸಿಗುತ್ತೆ. ಸಿಗ್ಲೇಬೇಕು ಕಣ್ರು. ಮಗು ಅಟ್ ಎನಿ ಕಾಸ್ಟ್ ಮಿಸ್ ಆಗಂಗೆ ಇಲ್ಲ. ಹಬ್ಬ ಅಂದ್ರೆ ನೆನ್ನೆ ಹುಟ್ಟಿರೋ ಮಗು, ಎಲ್ಲೂ ಓಡೋಗಕ್ಕಂತೂ ಸಾಧ್ಯ ಇಲ್ಲ. ಇಲ್ಲೇ ಎಲ್ಲೋ ಬಿದ್ದಿರುತ್ತೆ, ಹುಡ್ಕೋಣ ಬನ್ನಿ. ಬಾಸ್, ಒಂದ್ ಡೌಟು, ಇದು ಮೊದಲೇ ಫುಲ್ ಫಾರೆಸ್ಟ್ ಏರಿಯಾ. ಯಾವ್ದಾದ್ರು ಪ್ರಾಣಿ ಬಂದು ಆ ಮಗುನ ಎತ್ಕೊಂಡೋಗಿದ್ರೆ? ಆಯ್ತು ಬಿಡ್ತು ಅನ್ನಲ್ಲ. ಆ ಮಗು ಜೀವಂತ ಹೋಗ್ಬೇಕು ನನಗೆ. ಏನೇನ ಮಾತಾಡ್ಬೇಡ ನೀನು. ಮಗುಗೇನು ಆಗಿರಲ್ಲ, ಬಾ. ಒಟ್ನಲ್ಲಿ ಇಲ್ಲೇ ಎಲ್ಲ ಕೊಂಡ್ರ ಸುತ್ತಮುತ್ತ ಹುಡುಕ್ರಿ. ಸರ್, ರಾತ್ರಿ ನೀವು ಫೋನ್ ಮಾಡಿ ಕಂಪ್ಲೇಂಟ್ ಮಾಡಿದಾಗಿಂದ ನಾವು ಸ್ಪಾಟಿಗೆ ಬಂದು ಎಲ್ಲರೂ ಹುಡುಕಿದ್ದೀವಿ ಸರ್.
ಆದರೆ ಏನು ಪ್ರಯೋಜನ ಆಗಲಿಲ್ಲ. ಕತ್ಲೆ, ಜೋರು ಮಳೆ ಬೇರೆ, ಹಾಗಾಗಿ ಹುಡ್ಕೋದಕ್ಕೆ ತುಂಬ ಕಷ್ಟ ಆಯಿತು ಸರ್. ಹಾಗಾಗಿ ನಾವು ಬೆಳಗ್ಗೆನೆ ಬಂದು ರಿಸರ್ವ್ ಫಾರೆಸ್ಟ್ನ ಒಂದು ಬಿಟ್ಟು ಎಲ್ಲ ಹುಡುಕ್ಬಿಟ್ವಿ ಸರ್. ಆದ್ರೂ ಮಗುವಿನ ಸುಳುವೆ ಸಿಗ್ತಾ ಇಲ್ಲ. ಬನ್ನಿ ಅಲ್ಲೂ ನೋಡೋಣ ಬನ್ನಿ. ಸರ್ ಬೇಡ ಸರ್, ಅದು ಟೈಗರ್ ಝೋನ್. ಸೌಂಡ್ ಕೇಳಿಸ್ಕೊಳ್ಳಿ. ಸೌಂಡ್ ಜಾಸ್ತಿ ಆಗ್ತಿದೆ. ಈ ಕಡೆಯಿಂದಾನೆ ಎಲ್ಲೋ. ಯಾವ್ದೋ ಪ್ರಾಣಿ ಇರೋ ಆಗಿದೆ ಕಣ. ಹೇ, ಹುಲಿ ಕಣ್ರೋ. ಎದ್ನೋ ಬಿದ್ನೋ ಅಂತ ಓಡಿದ್ರೆ ಬಚಾವಾಗ್ತೀರಾ? ಓಡ್ರೆ. ಏನೋ ಟೈಗರ್ ಝೋನಾ? ಹೌದು ಸರ್, ಅಲ್ಲಿ ಹೋಗೋದು ತುಂಬ ರಿಸ್ಕು. ಒಂದು ವೇಳೆ ಮಗುನ ಎತ್ಕೊಂಡು ಹೋಗಿರೋನು ಇಲ್ಲಿಂದ ಮುಂದಕ್ಕೆ ಹೋಗಿರೋದಕ್ಕೆ ಚಾನ್ಸೇ ಇಲ್ಲ. ಅವನು ಖಂಡಿತವಾಗಿ ಹೊರಗಡೆನೇ ತಗೊಂಡು ಹೋಗಿರ್ತಾನೆ. ಸರ್ ನೀವೇನು ಟೆನ್ಷನ್ ಮಾಡ್ಕೋಬೇಡಿ. ಸರೌಂಡಿಂಗ್ CCTV ಫುಟೇಜಸ್ನೆಲ್ಲ ತೆಗ್ಸೋಕೆ ಹೇಳಿದ್ದೀನಿ. ಆದಷ್ಟು ಬೇಗ ನಿಮಗೆ ಇನ್ಫಾರ್ಮೇಶನ್ ಕೊಡ್ತೀನಿ ಸರ್. ಇರೋ ಬಾಸ್ ಏನಾದ್ರು ಅಂತ ಫೋನ್ ಮಾಡೋಣ. ಬಾಸ್ ನೀವು ಎಸ್ಕೇಪ್ ಆದ್ರಾ? ಹೂ ಕಣ, ಎಸ್ಕೇಪ್ ಆದೆ. ಸದ್ಯ ಜಸ್ಟ್ ಮಿಸ್. ಇಲ್ಲ ಅಂದಿದ್ರೆ ಅನ್ಯಾಯವಾಗಿ ಹುಲಿ ಬಾಯಿಗೆ ಬೇಟೆ ಆಗ್ಬಿಡ್ತಿದ್ವಲ್ಲೋ. ಹೌದು ಬಾಸ್, ದೇವರು ಇವತ್ತು ನಮ್ಮ ಬಲಭಾಗದಲ್ಲಿದ್ದ. ನಾವು ಬಚಾವಾಗಿದ್ದೀವಿ. ಮೊದಲು ಜಾಗನ ಖಾಲಿ ಮಾಡೋದು ಒಳ್ಳೇದನ್ಸುತ್ತೆ ಬಾಸ್. ಸರಿ, ನೀವು ಓಡಿ. ಏನಾದಿದ್ರೆ ಫೋನ್ ಮಾಡ್ತೀನಿ. ಓಕೆ ಬಾಸ್. ಹೇ ಬಣ್ಣ. ಸರ್ ಇನ್ನೂ ಏನು ಯೋಚನೆ ಮಾಡ್ತಾ ಇದ್ದೀರಾ? ಪ್ಲೀಸ್ ಹೊಡಿ. ಏನೇ ಇನ್ಫಾರ್ಮೇಶನ್ ಸಿಕ್ಕಿದ್ರೂ ನಾನು ನಿಮ್ಗೆ ಕೊಡ್ತೀನಿ. ಇಲ್ಲ ಸರ್, ಮಗು ಬಗ್ಗೆ ಯಾವುದೇ ಇನ್ಫಾರ್ಮೇಶನ್ ಇಲ್ಲದೆ ಹೋಗೋದಕ್ಕೆ ನಂಗೆ ಯಾಕೋ ಮನಸ್ಸಾಗ್ತಾ ಇಲ್ಲ ಸರ್. ಸ್ವಲ್ಪ ರಿಸ್ಕ್ ಆದರೂ ಪರವಾಗಿಲ್ಲ ಸರ್. ಸ್ವಲ್ಪ ಕಾಡೊಳಗಡೆ ನೋಡೋಣ ಸರ್, ಹುಡ್ಕೋಣ. ನೋಡಿ, ನಿಮ್ಮ ನೋವು ಅರ್ಥ ಆಗುತ್ತೆ. ಆದರೆ ಆ್ಯಸ್ ಎ ಪೊಲೀಸ್ ಆಫೀಸರ್ ನಿಮಗೆ ಒಳಗಡೆ ಹೋಗೋಕ್ಕೆ ಪರ್ಮಿಷನ್ ಕೊಡೋಕ್ಕಾಗಲ್ಲ. ನಿಮಗೆ ನಿಮ್ಮ ಮಗು ಎಷ್ಟು ಮುಖ್ಯನೋ ನನಗೆ ನಿಮ್ಮ ಜೀವ ಕೂಡ ಅಷ್ಟೇ ಮುಖ್ಯ. ನೋಡಿ, ಇನ್ನು ಸ್ವಲ್ಪ ಹೊತ್ತಲ್ಲೇ ಈ ಪ್ರದೇಶದಲ್ಲಿ ಕುಂಬಿ ಕೂಡ ಮಾಡಿಸ್ತೀವಿ. ಅದು ಅಪ್ಡೇಟ್ ಕೂಡ ನಿಮ್ಗೆ ಸಿಗುತ್ತೆ. ಅಮೃತಧಾರೆ